ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪ್ತಿಸ್ ಹೋಮ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ವಿಶ್ ಯು ಅ ವೆರಿ ಹ್ಯಾಪಿ ನ್ಯೂ ಇಯರ್. ಈ ಇಯರ್ ಎಲ್ಲರಿಗೂ ಒಳ್ಳೆಯದಾಗಲಿ. ನೀವೇನೇನು ಅಂದ್ಕೊಂಡಿದ್ದೀರೋ ಎಲ್ಲ ನೆರವೇರಲಿ. ದೇವರು ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡಲಿ, ಸಂತೋಷ ಕೊಡಲಿ. ನೀವೇನೇನು ಪ್ಲ್ಯಾನ್ಸ್ ಹಾಕ್ಕೊಂಡಿದ್ದೀರಾ ಎಲ್ಲ ಪ್ಲ್ಯಾನ್ಸ್ ಕೂಡ ಸಕ್ಸಸ್ ಆಗಲಿ ಅಂತ ನಾನು ಕೂಡ ದೇವ್ರ ಹತ್ರ ಪ್ರೇಯರ್ ಮಾಡ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನು ಸಂಜೆ ಇವತ್ತು ಡಿಸೆಂಬರ್ 31 ಸಾಯಂಕಾಲ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಫ್ರೆಂಚ್ ಫ್ರೈಸ್ ಮಾಡ್ತಾಯಿದ್ದೀನಿ. ಸೊ ಜಾಸ್ತಿ ಮಾಡಿಕೊಡಲ್ಲ, ಬಟ್ ಇದೇನೋ ಹೊಸ ಥರ ಆಲ್ಫಾಬೆಟ್ಸ್ ಇದೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ರು. ಹಾಗಾಗಿ ಇಬ್ಬರಿಗೂ ಇವತ್ತು ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತಾ ಇದ್ದೆ. ಫ್ರೆಂಚ್ ಫ್ರೈಸ್ ಎಲ್ಲ ತಿಂದ್ಬಿಟ್ಟು ಮಕ್ಕಳನ್ನ ಸ್ನಾನ ಮಾಡಿಸ್ಬಿಡೋಣ ಬೇಗನೆ ಅಂತ ಅಂದ್ಕೊಂಡೆ. ಯಾಕಂದರೆ ನ್ಯೂ ಇಯರ್ ಇರೋದ್ರಿಂದ ನೈಟ್ ಚರ್ಚಲ್ಲಿ ಸ್ಪೆಷಲ್ ಸರ್ವಿಸ್ ಇರುತ್ತೆ 9 o'clockಗೆ. ಹಾಗಾಗಿ ತುಂಬ ಲೇಟಾಗಿ ಸ್ನಾನ ಮಾಡಿಸೋದು ಬೇಡ, ತಲೆಗೆ ಮಾಡಿಸ್ಬೇಕು ಅಂಥೇಳಿ ಸ್ವಲ್ಪ ಬಿಸಿಲಿರೋ ಹಾಗೇ ಸ್ನಾನ ಮಾಡಿಸ್ದೆ. ಇಲ್ಲಿ ನಮ್ಮ ಜೇಸನ್ ಬಾಡಿ ಲೋಷನ್ ಹೇಗೆ ಕೇಳ್ತಾ ಇದ್ದಾನೆ ನೋಡಿ. ಲೋಷನ್ ಅಲ್ಲ, ಬಾಡಿ ಲೋಷನ್ ಹೇಳು. ಅವನ ಈ ಥರ ಕೇಳಿದಾಗ ಸ್ಟಾರ್ಟಿಂಗ್ ನನಗೆ ಏನು ಹೇಳ್ತಾ ಇದ್ದಾನೆ, ಓಝೋನ್ ಅಂತಿದ್ದಾನೆ, ಏನು ಹೇಳ್ತಾ ಇದ್ದಾನೆ ಅಂತಲೇ ಅರ್ಥ ಆಗಲಿಲ್ಲ. ಆಮೇಲೆ ಒಂದು ಸ್ವಲ್ಪ ರಿಯಲೈಸ್ ಆದಮೇಲೆ ಫುಲ್ ನಗಾಡಿದ್ದೀನಿ ನಾನು. ಸೊ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಮಾಡಿದೆ. ಅವ್ರಿಗೆ ಮಕ್ಕಳಿಗೆ ಸ್ನಾನ ಎಲ್ಲ ಮಾಡಿಸಿ ಕೆಳಗೆ ಬಂದಮೇಲೆ ಅಮ್ಮ ಒಂದಷ್ಟು ಹಣ್ಣು ಕೊಟ್ಟು ಕಳಿಸಿದ್ರು. ನಮ್ಮ ರಿಲೇಟಿವ್ ಯಾರೋ ಬಾಳೆಹಣ್ಣು ಮತ್ತು ಸೀತಾಫಲ ಕೊಟ್ಟು ಕಳಿಸಿದ್ರಂತೆ. ನಮಗೂ ಸ್ವಲ್ಪ ಕೊಟ್ಟಿದ್ರು. ಬಟ್ ಈ ರಾಮ್ ಸೀತಾಫಲ ಏನಿದೆ ಇದನ್ನು ಅಮ್ಮನೇ ಬೆಳೆದಿದ್ದು ಮನೆಯಲ್ಲಿ. ಸೊ ಅದನ್ನೆಲ್ಲ ಕೊಟ್ಟಿದ್ರು. ಹಣ್ಣುಗಳನ್ನೆಲ್ಲ ನೀಟಾಗಿ ತೆಗೆದು ಜೋಡಿಸಿಟ್ಟೆ. ಅದಾದಮೇಲೆ ಕ್ರಿಸ್ಮಸ್ಗೆ ಅಂತ ರೋಸ್ ಕುಕ್ಕು ಕಲ್ಕಲ ಎಲ್ಲ ಮಾಡ್ತೀವಲ್ವ, ಅದನ್ನು ಕೂಡ ಕೊಟ್ಟಿದ್ರು. ಅದನ್ನು ಕೂಡ ಟಿಶ್ಯೂ ಹಾಕಿಬಿಟ್ಟು, ಯಾಕಂದರೆ ಸ್ವಲ್ಪ ಎಣ್ಣೆ ಅಂಶ ಎಲ್ಲ ಇರುತ್ತಲ್ವ, ಹಾಗಾಗಿ ಮಕ್ಕಳು ಕೂಡ ತಿಂತಾರೆ. ಆಮೇಲೆ ತುಂಬ ಚೆನ್ನಾಗಿತ್ತು. ಈ ಸಲ ಅಂತೂ ತುಂಬ ಕ್ರಿಸ್ಪಾಗಿ ಚೆನ್ನಾಗಿ ಬಂದಿತ್ತು. ನಾನು ವಿಡಿಯೋ ಶೇರ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನನಗೆ ತುಂಬ ಬ್ಯುಸಿ ಇದೆ ಹಬ್ಬದ ಟೈಮಲ್ಲಿ, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಅದನ್ನೆಲ್ಲ ಜೋಡಿಸ್ದೆ, ಎಲ್ಲನೂ ಕ್ಲೀನಾಗಿ ತೆಗೆದಿಟ್ಬಿಟ್ಟು. ಕೇಕ್ ಅಂತೂ ಮುಗಿತಾನೆ ಇರಲಿಲ್ಲ. ಸೊ ಎಲ್ಲ ತೆಗೆದಿಟ್ಬಿಟ್ಟು ಅದಾದಮೇಲೆ ಡಿನ್ನರ್ ಮಾಡೋಕ್ಕೆ ಅಂತ ಹೋದೆ. ಎಲ್ಲ ತರಕಾರಿ ಎಲ್ಲ ಖಾಲಿಯಾಗಿತ್ತು, ಆಲ್ಮೋಸ್ಟ್ ಕ್ಯಾರೆಟ್ ಮಾತ್ರ ಉಳ್ತಿತ್ತು. ಹಾಗೆ ಸೊ ಕ್ಯಾರೆಟ್ ಪಲ್ಯ ಮಾಡಿಬಿಡೋಣ ಅಂಥೇಳಿ ಕ್ಯಾರೆಟ್ ಪಲ್ಯ ಮಾಡಿದೆ. ನಾರ್ಮಲಾಗಿ ಒಗ್ಗರಣೆ ಹಾಕ್ತೀವಲ್ಲ, ಸಾಸಿವೆ ಮತ್ತು ಉದ್ದಿನಬೇಳೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಮತ್ತು ಕ್ಯಾರೆಟ್, ಉಪ್ಪು ಇಷ್ಟೇ ಸಿಂಪಲಾಗಿ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತೆ. ಯಾಕಂದರೆ ಇದೊಂದೇ ಉಳ್ಕೊಂಡಿದ್ದು ತರಕಾರಿ. ಸೊ ಡಿಸೆಂಬರ್ 31ಗೆ ಮುಗಿಸ್ಬಿಡೋಣ ಅಂಥೇಳಿ ಅದನ್ನು ಖಾಲಿ ಮಾಡಿದೆ. ಇವತ್ತಿನ ಡಿನ್ನರ್ ತುಂಬ ಚೆನ್ನಾಗಿತ್ತು. ನನ್ನ ಫೇವ್ರೆಟ್ ಕಾಂಬಿನೇಷನ್ ಅಂತ ಹೇಳ್ಬೋದು, ರಸಮ್, ರೈಸ್ ಮತ್ತು ಫಿಶ್ ಫ್ರೈ. ಇವತ್ತು ಕ್ಯಾರೆಟ್ ಉಳ್ಕೊಂಡಿದ್ರಿಂದ ಕ್ಯಾರೆಟ್ ಪಲ್ಯನೂ ಕೂಡ ಇದ್ರ ಜೊತೆಗೆ ಸೇರಿಕೊಳ್ತು. ಸೊ ಒಳ್ಳೆ ಡಿನ್ನರ್ ಮುಗಿಸ್ಕೊಂಡು ಚರ್ಚಿಗೆ ರೆಡಿಯಾಗಿ ಚರ್ಚಿಗೆ ಹೊರಟ್ವಿ. ಹಸ್ಬೆಂಡ್ ಆಲ್ರೆಡಿ ಚರ್ಚಿಗೆ ಹೊಟ್ಟೋಗಿದ್ರು, ಸ್ವಲ್ಪ ಕೆಲಸ ಇರುತ್ತೆ ಅಲ್ಲಿ ಅವ್ರಿಗೆ, ಹಾಗಾಗಿ ಅವ್ರು ಇರಲಿಲ್ಲ. ಸೊ ನಾವು ಮಾತ್ರ ಒಂದಷ್ಟು ಫೋಟೋಸ್ನ ತೊಗೊಂಡ್ವಿ. ಸೊ ನಾವೆಲ್ಲ ಚರ್ಚಿಗೆ ಹೋದ್ವಿ. ಚರ್ಚಿಗೆ ಹೋದ್ಮೇಲೆ ಕೂಡ ನಾನು ಜಾಸ್ತಿ ವೀಡಿಯೋಸ್ ಏನೂ ಮಾಡಲಿಲ್ಲ, ಯಾಕಂದರೆ ಚರ್ಚ್ 9 o'clock ಇತ್ತು. ಬಟ್ ನಾನು ಸ್ವಲ್ಪ ಬೇಗನೆ ಹೋಗಿದ್ದೆ, ಸ್ವಲ್ಪ ಹೊತ್ತು ಪ್ರೇಯರಲ್ಲಿ ಇರೋಣ ಅಂಥೇಳಿ. ಹಾಗಾಗಿ ಅಲ್ಲೋಗಿ ಮತ್ತೆ ಫೋಟೋಸು ವಿಡಿಯೋ ಎಲ್ಲ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೆ ಮನಸ್ಸಿರಲಿಲ್ಲ. ಹಾಗಾಗಿ ಜಸ್ಟ್ ಒಂದು 2-3 ಫೋಟೋಸ್ ಮಾತ್ರ ತೊಗೊಂಡು ಮತ್ತೆ ನಾನು ಪ್ರೇಯರ್ಗೆ ಹೊರಟೋದೆ. ಅದಾದಮೇಲೆ ಮತ್ತೆ ನೈಟ್ 12 o'clockಗೆ ಪ್ರೇಯರ್ ಜೊತೆನೇ ನಮ್ಮ ಹೊಸ ವರ್ಷನ ನಾವು ಕೂಡ ಸ್ಟಾರ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಪ್ರೇಯರು. ಸೊ ಅದಾದಮೇಲೆ ಬೆಳಗ್ಗೆ ತನಕನೂ ಪ್ರೇಯರ್ ಇತ್ತು. ನಾವು ಮಾರ್ನಿಂಗ್ ಪ್ರೇಯರ್ ಮುಗಿಯೋ ತನಕನೂ ಇದ್ವಿ. ಪ್ರೇಯರ್ ಮುಗಿಸ್ಕೊಂಡು ಮತ್ತೆ ನಾವು ಮನೆಗೆ ಬಂದಿದ್ದೆ 4:30 ಹಂಗಾಗಿತ್ತು. ಮುಗಿಸ್ಕೊಂಡು ಮಲಗಿದ್ದು, ಎಚ್ಚರನೇ ಇಲ್ಲ. ಮತ್ತೆ ನೆಕ್ಸ್ಟ್ ಡೇ ತುಂಬ ಲೇಟಾಗಿ ಎದ್ವಿ. ಬೆಳಗ್ಗೆ ಲೇಟಾಗಿ ಎದ್ದಿದ್ದರಿಂದ ನಾನು ಬ್ರೇಕ್ಫಾಸ್ಟ್ನ ಸಿಂಪಲ್ಲಾಗಿ ಪೊಂಗಲ್ ಮಾಡಿದೆ. ಅದಾದರೆ ಒಗ್ಗರಣೆ ಹಾಕ್ಬಿಟ್ಟು ಮಾಡಿಬಿಡ್ಬೋದು ಅಂತೇಳಿ ಪೊಂಗಲ್ ಮಾಡಿದೆ. ಸೊ ಅದಾದಮೇಲೆ ಮತ್ತೆ 1:30 ಹಂಗೆ ಸುಮ್ಮನೆ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಅಂತೇಳಿ ನಮ್ಮ ಫ್ಯಾಮಿಲಿ ಮತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ ಫ್ಯಾಮಿಲಿ ಇಬ್ಬರೂ ಕೂಡ ಹೊರಗಡೆ ಹೋಗಿದ್ವಿ. ಇಲ್ಲಿ ಊರಿಂದ 1 hour 1.5 hour ಜರ್ನಿ ಆಗುತ್ತೆ. ಪಕ್ಕದಲ್ಲೇ ಟಿಬೇಟಿಯನ್ ಕ್ಯಾಂಪ್ ಇದೆ. ಅಲ್ಲಿ ಚೈನೀಸ್ ಫುಡ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಟಿಬೇಟಿಯನ್ ಸ್ಟೈಲ್ ಫುಡ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಈ ಮೋಮೋಸ್ ಮತ್ತು ಚೌಮಿ ಎಲ್ಲ ಹೇಳ್ತಾರಲ್ವ, ಟಿಬೇಟಿಯನ್ ಡಿಶಸ್ ಅದೆಲ್ಲ ನಾನು ಟ್ರೈ ಮಾಡಿರಲಿಲ್ಲ. ಹೇಳ್ತಾಯಿದ್ರು, ಲೈಕ್ ತಿಂದಿದ್ದೀನಿ, ಬಟ್ ಅವ್ರ ಕೈಯಿಂದ ಮಾಡಿರೋವಂಥದ್ದನ್ನ ನಾನು ತಿಂದಿರಲಿಲ್ಲ. ಹಾಗಾಗಿ ಅಲ್ಲಿ ಹೋಗಿ ಬರೋಣ ಅಂಥೇಳಿ ಹಾಗೆ ಒಂದು ಪ್ರೇಯರ್ ಮಾಡಿಕೊಂಡು, ಪ್ರೇಯರ್ ರೈಟ್ ಥರನೂ ಆಗುತ್ತೆ ಅಂಥೇಳಿ ನಾವೆಲ್ಲ ಒಟ್ಟಿಗೆ ಹೊರಟ್ವಿ. ತುಂಬ ಚೆನ್ನಾಗಿತ್ತು ನ್ಯೂ ಇಯರ್ ದಿನ. ಆಫ್ಟರ್ನೂನ್ ಒಂದು 1:30 2 o'clock ಹಂಗೆ ಹೊರಟ್ವಿ. ಫ್ಯಾಮಿಲಿ ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಇತ್ತು ಅವತ್ತೆಲ್ಲ. ಆನ್ ದ ವೇ ಹೋಗುವಾಗ ತುಂಬ ಗ್ರೀನರಿ, ಅಲ್ಲಿ ತುಂಬ ವ್ಯವಸಾಯ ಮಾಡ್ತಾರೆ. ಎಲ್ಲ ಥರದ ಕ್ರಾಪ್ಸ್ ಮತ್ತು ಈ ಸ್ಪ್ರಿಂಕ್ಲರ್ಸ್ ಎಲ್ಲ ತುಂಬ ಹಾಕಿದ್ರು. ಅದೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿತ್ತು. ವ್ಯೂ ಕೂಡ ತುಂಬ ಚೆನ್ನಾಗಿತ್ತು. ಏನಾದರೂ ಮಳೆಗಾಲದಲ್ಲಿ ಅಲ್ಲಿ ಹೋಯ್ತು ಅಂತಂದರೆ ಖಂಡಿತ ಯಾವುದೋ ಒಂದು ಬೇರೆ ಕಂಟ್ರಿಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಆ ಕಡೆ ಜಾಗ. ಸೊ ತುಂಬ ಚೆನ್ನಾಗಿತ್ತು. ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ನಮ್ಗೆ ಇಷ್ಟ ಬಂದ ಎಲ್ಲ ಡಿಶ್ನೂ ಟ್ರೈ ಮಾಡಿದ್ವಿ. ಬಟ್ ಒಂದೇನಂದರೆ ತುಂಬ ವೆಯ್ಟ್ ಮಾಡಬೇಕಾಯಿತು. ಯಾಕಂದರೆ ಒಂದು ಆರ್ಡರ್ ಕೊಟ್ಟ ಮೇಲೆ ಆರ್ಡರ್ ನಮಗೆ ಬರಲಿಕ್ಕೆ ಮಿನಿಮಮ್ 15 to 20 minutes ವೆಯ್ಟ್ ಮಾಡಬೇಕು.
ನಾವು ಫಸ್ಟು ಒಂದಷ್ಟು ಎಲ್ಲ ಐಟಮು ಒಂದು ಪ್ಲೇಟ್ ಎಲ್ಲನೂ ಟ್ರೈ ಮಾಡೋಣ ಅಂತ ಆರ್ಡ್ರ್ ಮಾಡಿದ್ವಿ. ಅದಾದಮೇಲೆ ನಮಗೆ ಒಂಥರ ಅದು ಸಾಕಾದಂಗೆ ಅನ್ನಿಸ್ಲಿಲ್ಲ, ಹೊಟ್ಟೆ ತುಂಬಲಿಲ್ಲ ನಮಗೆ. ಸೊ ಮತ್ತೆ ಆರ್ಡ್ರ್ ಮಾಡೋಣ ಅಂತ ಹೇಳಿ ಆರ್ಡ್ರ್ ಮಾಡಿದ್ವಿ. ಮತ್ತೆ ಇನ್ನೊಂದು ಹಾಫ್ ಆನ್ ಅವರ್ ಈ ಥರ ಹೆಚ್ಚು ಕಮ್ಮಿ ಒಂದು 1.5 ಅವರ್ ನಾವು ವೆಯ್ಟ್ ಮಾಡಿದ್ವಿ, ಒಂದು 2-3 ಸರಿ ಆರ್ಡರ್ ಮಾಡಿ. ಕೊನೆಗೆ ನಮಗೆ ಒಂಥರ ಎಕ್ಸಾಸ್ಟ್ ಆದಂಗೆ ಆಗೋಯ್ತು. ಸರಿ ಆನ್ ದ ವೇ ಹೋಗ್ತಾ ಬೇಕಂದ್ರೆ ಇನ್ನೇನಾದರೂ ತೊಗೊಳ್ಳೋಣ ಅಂತೇಳಿ ಲಾಸ್ಟಲ್ಲಿ ಮೋಮೋಸ್ ತಿಂದ್ವಿ. ಯಾವಾಗ ಮೋಮೋಸ್ ತಿಂದ್ವೋ ಆವಾಗ ಕಂಪ್ಲೀಟಾಗಿ ಹೊಟ್ಟೆ ತುಂಬಿತ್ತು. ನಾವು 1.5 ಅವರ್ ಟ್ರಾವೆಲ್ ಮಾಡಿ ಅಲ್ಲಿಗೆ ಹೋಗಿದ್ದಕ್ಕೆ ನಿಜವಾಗ್ಲೂ ವರ್ತ್ ಅಂತ ಅನ್ನಿಸ್ತು. ಯಾಕಂದರೆ ಇದೇ ರೆಸಿಪಿನ ನಾವು ಮನೇಲಿ ಕೂಡ ಟ್ರೈ ಮಾಡಿದ್ದೀನಿ. ನಾನು ಟ್ರೈ ಮಾಡಿದ್ದೀನಿ. ನಾವು ಮಾಡಲಿಕ್ಕೂ ಅವ್ರು ಮಾಡಲಿಕ್ಕೂ ತುಂಬ ವ್ಯತ್ಯಾಸ ಇದೆ. ತುಂಬ ಚೆನ್ನಾಗಿತ್ತು. ನಾನು ತುಂಬ ಡಿಫ್ರೆಂಟ್ ಆದ ರೆಸಿಪೀಸ್ನ ನಾನು ಟ್ರೈ ಮಾಡಿದೆ. ಎಷ್ಟೊಂದು ನನಗೆ ಹೆಸರು ಪ್ರೊನೌನ್ಸ್ ಮಾಡೋಕ್ಕಾಗಲಿಲ್ಲ. ಅದನ್ನು ಗೂಗಲ್ ಮಾಡಿ ನೋಡಿ, ಫೋಟೋ ನೋಡಿ, ಓ ಇದು ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಮೋಮೋಸ್ ಅವ್ರು ಮಾಡಿರೋವಂಥದ್ದು ಮೋಮೋಸ್ ಇರ್ಬೋದು, ಚಿಕನ್ ಚೌಮಿ, ಮತ್ತು ಏನದು ಫ್ರೈಡ್ ರೈಸು, ಮತ್ತು ಲೆಮನ್ ಟೀ. ಆಮೇಲೆ ಇನ್ನೊಂದೇನೆಂದರೆ ಲೆಮನ್ ಟೀ ಅವ್ರು ಅಷ್ಟು ದೊಡ್ಡ ಗ್ಲಾಸಲ್ಲಿ ಕೊಡ್ತಾರೆ ಅಂತ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕುಡಿಯೋಕ್ಕಾಗಲಿಲ್ಲ ನನಗೆ. ಪಾಪ ಹಸ್ಬೆಂಡ್ ನಂದು ಅವ್ರದ್ದು ಎಲ್ಲ ಸೇರಿ ಕುಡಿದು ಕೊನೆಗೆ ಅವ್ರಿಗೆ ಒಂಥರ ಹಿಂಸೆ ಆಗೋಯಿತು. ತುಂಬ ಚೆನ್ನಾಗಿತ್ತು. ವರ್ತ್ ನಿಜವಾಗ್ಲೂ. ಈ ಸೈಡ್ ಏನಾದರೂ ಚಾಮರಾಜನಗರ ಈ ಕಡೆ ಎಲ್ಲ ನೀವು ಇತ್ತು ಅಂತಂದರೆ ಖಂಡಿತ ನೀವು ಅಲ್ಲಿ ಒಂದ್ಸರಿ ಟಿಬೇಟಿಯನ್ ಕ್ಯಾಂಪ್ ಇದೆಯಲ್ಲ, ಅಲ್ಲಿ ಖಂಡಿತ ಹೋಗಿ ಟ್ರೈ ಮಾಡಿ. ನಿಮಗೇನಾದರೂ ಈ ಥರ ಫುಡ್ಸ್ ಇಷ್ಟ ಆಗುತ್ತೆ ಅನ್ನೋದಾದರೆ ಮಸ್ಟ್ ಟ್ರೈ. ತುಂಬ ಚೆನ್ನಾಗಿತ್ತು. ಕಣ್ಣಿಗೂ ಹಬ್ಬ, ಹೊಟ್ಟೆಗೂ ಹಬ್ಬ ಅಂತ ಹೇಳ್ಬೋದು. ಇಷ್ಟಪಡೋರಿಗೆ, ಇಲ್ಲ ಅಂತಂದರೆ ಖಂಡಿತ ಇಷ್ಟ ಆಗಲ್ಲ. ಸೊ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು. ಎಲ್ಲ ಚೆನ್ನಾಗಿ ಅವರು ಎಲ್ಲ ಊಟ ಎಲ್ಲ ತಿಂದರು. ಅದಾದಮೇಲೆ ಅಲ್ಲಿ ಆಟ ಆಡೋಕ್ಕೆ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ನೆನೆಲ್ಲ ಒಳ್ಳೆ ಡೇ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಆ್ಯಂಡ್ ಇನ್ನೊಂದು ಹೇಳಬೇಕಂತಂದರೆ ನೆನೆ ಚಾಪ್ ಸ್ಟಿಕ್ಕಲ್ಲಿ ಪ್ರಾಕ್ಟೀಸ್ ಥರ ಲಾಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಇತ್ತು. ಆಮೇಲೆ ತಿಂತ ನಿಜವಾಗ್ಲೂ ಚೆನ್ನಾಗಿ ಅನಿಸ್ತಾ ಇತ್ತು. ಚಾಪ್ ಸ್ಟಿಕ್ಕಲ್ಲಿ ನೆನೆ ಫಸ್ಟ್ ಟೈಮ್ ನಾನು ಕೂಡ ತಿಂದಿದ್ದು. ತುಂಬ ಚೆನ್ನಾಗಿತ್ತು ಎಲ್ಲ ಎಕ್ಸ್ಪೀರಿಯನ್ಸ್. ಮತ್ತೆ ಎಲ್ಲ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬರುವಾಗ ಅವ್ರದ್ದು ವಿಲೇಜ್ ಇದೆ, ಅಂದರೆ ಟಿಬೇಟಿಯನ್ ವಿಲೇಜಸ್ ಇದೆ. ಆ ಕಡೆ ಒಂದು ರೌಂಡ್ ಹೋಗಿ ಬರೋಣ ಅಂತೇಳಿ ಆ ಕಡೆ ಎಲ್ಲ ಹೋದ್ವಿ. ತುಂಬ ಚೆನ್ನಾಗಿತ್ತು. ಅವರು ವಿಲೇಜ್ಗೆಲ್ಲ ನೇಮ್ ಹೇಗೆ ಕೊಟ್ಟಿದ್ರು ಅಂದರೆ ABCD ಈ ಥರ. ನನಗೂ ಗೊತ್ತಿರಲಿಲ್ಲ. ನೆನ್ನೆ ಹಸ್ಬೆಂಡ್ ಹೇಳ್ತಾಯಿದ್ರು ಈ ಥರ ಕೊಟ್ಟಿದ್ದಾರೆ. ಮತ್ತು ಅವ್ರದ್ದು ಮನೆಗಳು ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಮತ್ತು ಕಲರ್ದು ಒಂಥರ ಬಟ್ಟೆಗಳ ಥರ ಹಾಕಿದ್ದಾರೆ. ನಾನು ಕೇಳ್ತಾ ಇದ್ದೆ ಏನಕ್ಕೆ ಅದಂಗೆ ಕಲರ್ ಹಾಕಿದ್ದಾರೆ ಅಂತ. ಅವ್ರಿಗೂ ಗೊತ್ತಿರಲಿಲ್ಲ ಯಾರಿಗೂ. ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ಯಾರನ್ನಾದರೂ ಕೇಳಿ ತಿಳ್ಕೊಬೇಕು. ಅದೆಲ್ಲ ಒಂಥರ ಮನೆಗಳು ಕೂಡ ಅಷ್ಟೇ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿತ್ತು. ಮತ್ತು ಎಲ್ಲ ಮನೆಯಲ್ಲೂ ತುಂಬ ಗಿಡಗಳು ಈ ಥರ ತುಂಬ ಚೆನ್ನಾಗಿತ್ತು. ಸೊ ಅಲ್ಲೆಲ್ಲ ನೋಡಿಕೊಂಡು ತುಂಬ ನೆನ್ನೆ ಒಂಥರ ತುಂಬ ಸ್ಪಿರಿಚುವಲ್ ಆಗಿ ಡೇ ಸ್ಟಾರ್ಟ್ ಆಯಿತು. ಮತ್ತು ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ಏನೋ ಡಿಫ್ರೆಂಟಾಗಿ, ಅದರಲ್ಲೂ ಫುಡ್ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದು. ಮತ್ತು ಪ್ಲೇಸ್ ಕೂಡ ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ಒಂದು ಸ್ಯಾಟಿಸ್ಫೈಡ್ ಡೇ ಅಂತಲೇ ಹೇಳ್ಬೋದು. ಸೊ ನಮ್ಮ ನ್ಯೂ ಇಯರ್ ಈ ರೀತಿಯಾಗಿತ್ತು. ನಿಮ್ಮ ನ್ಯೂ ಇಯರ್ ಹೇಗಾಯಿತು? ಒಂದು ವೇಳೆ ನಿಮಗೆ ನ್ಯೂ ಇಯರ್ ದಿನ ಏನಾದರೂ ಬೇಜಾರಾಗಿತ್ತು ಅಂದರೆ ಬೇಜಾರು ಮಾಡ್ಕೊಬೇಡಿ. ಪಾಸಿಟಿವ್ ಆಗಿರಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ಸೊ ಎಲ್ಲರೂ ಖುಷಿಯಾಗಿ ಈ ವರ್ಷನ ಸ್ಟಾರ್ಟ್ ಮಾಡಿ. ಈ ವರ್ಷ ಫುಲ್ ಖುಷಿಯಾಗಿರಿ, ಸಂತೋಷವಾಗಿರಿ, ಆರೋಗ್ಯವಾಗಿರಿ. ಸೊ ಎಲ್ಲರೂ ಒಳ್ಳೆಯದಾಗೆ ಯೋಚನೆ ಮಾಡಿ, ಎಲ್ರಿಗೂ ಒಳ್ಳೆಯದನ್ನೇ ಮಾಡಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಅಥವಾ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.